ಹಲೋ ಮಾಧುರಿ, ಎಲ್ಲಿದ್ಯಾ ನೀನು? ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಅಟೆಂಡ್ ಮಾಡ್ತಿಲ್ಲ ನೀನು? ಎಕ್ಸ್ಕ್ಯೂಸ್ ಮೀ, ನಾನು ಡಾಕ್ಟರ್. ಮೇಡಮ್, ನನ್ನ ಹೆಸರು ಜೀವ ಅಂತ. ಈಗ ನೀವು ಮಾತಾಡ್ತಾ ಇದ್ದೀರಲ್ಲ, ನನ್ನ ಹೆಂಡತಿ ಮಾಧುರಿ ಫೋನ್ ಅದು. ನೀವು ಡಾಕ್ಟರ್ ಬೇರೆ ಅಂತ ಹೇಳ್ತಾ ಇದ್ದೀರಾ. ಏನಾಯ್ತು ಮಾಧುರಿಗೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಡಾಕ್ಟರ್, ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಈ ಆಕ್ಸಿಡೆಂಟ್ ವಿಷಯ ಆಚೆ ಬರಬಾರ್ದು. ವಜ್ರಶ್ರೀ ಮೇಡಮ್, ನೀವು ನಮ್ಗೆ ತುಂಬ ಬೇಕಾದವರು. ನಿಮ್ಗೆ ಯಾವ ಥರ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಮೊದಲು ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಗೊತ್ತಾಗಲಿ, ಆಮೇಲೆ ಮಿಕ್ಕಿದ್ದು ನೋಡೋಣ. ಎಸ್, ಕಮಿಂಗ್ ಪ್ಲೀಸ್. ಬನ್ನಿ, ಕೂತ್ಕೊಳ್ಳಿ. ಈಗ ಪೇಷಂಟ್ ಕಂಡೀಷನ್ ಹೇಗಿದೆ? ಶಿ ಈಸ್ ಔಟ್ ಆಫ್ ಡೇಂಜರ್ ಸರ್. ರಚನಾ ಅವರು ಅವ್ರನ್ನ ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದಿದ್ದು ಅಲ್ಲದೆ ಅವ್ರ ಕಡೆಯವ್ರನ್ನೇ ಯಾರನ್ನೋ ಕರೆಸಿ ಬ್ಲಡ್ ಅರೇಂಜ್ ಮಾಡಿಸಿದ್ರು. ಪೇಷಂಟ್ ಪ್ರಾಣನ ಕಾಪಾಡ್ಬಿಟ್ರು. ಇನ್ನವ್ರಿಗೆ ಯಾವ ತೊಂದರೆನೂ ಇಲ್ಲ. ಗುಡ್ ಜಾಬ್ ಡಾಕ್ಟರ್. ಕ್ರೆಡಿಟ್ ಎಲ್ಲ ರಚನಾ ಅವ್ರಿಗೆ ಸೇರ್ಬೇಕು ಡಾಕ್ಟರ್. ಪೇಷಂಟ್ ಯಾರು ಅನ್ನೋದು ಗೊತ್ತಾಯ್ತಾ? ಇಲ್ಲ ಮ್ಯಾಮ್, ಅವ್ರ ಕಾನ್ಶಿಯಸ್ ಬಂದ್ಮೇಲೆ ತಿಳ್ಕೋಬೇಕು. ಓ, ಓಕೆ. ಪೇಷಂಟ್ ಎಲ್ಲಿ? ಈಗ ತಾನೇ ICUಗೆ ಶಿಫ್ಟ್ ಮಾಡಿದ್ವಿ ಮ್ಯಾಮ್. ಸರ್, ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋದು ಬೆಟರ್. ಅದೆಲ್ಲ ಏನು ಬೇಡ. ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ನೋಡ್ಕೋತಾರೆ. ಹಾಗಿದ್ರೆ ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಯಾರೋ ಹಿಂಬಾಲಿಸ್ತಾ ಇದಾರಂತ ಮಾಧುರಿ ಫೋನ್ ಮಾಡಿದ್ಲು. ಇಲ್ಲಿ ಬಂದು ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಸುತ್ತಮುತ್ತನೂ ಯಾರು ಇಲ್ಲ. ಮಾಧುರಿ ಎಲ್ಲಿ ಹೋದ್ಲು? ಫೋನ್ ತೆಗಿತಿಲ್ಲ. ಎಲ್ಲಿದ್ದಾಳೆ ಇವಳು? ಪರ್ಸು ಪೇಷಂಟ್ತೇನೆ. ಅವ್ರ ಕಡೆಯವ್ರು ಏನಾದರೂ ಕಾಲ್ ಮಾಡಿರ್ಬೋದಾ? ಲೆಟ್ ಮಿ ಚೆಕ್. ಹಲೋ ಮಾಧುರಿ, ಎಲ್ಲಿದ್ಯಾ ನೀನು? ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಅಟೆಂಡ್ ಮಾಡ್ತಿಲ್ಲ ನೀನು? ಎಕ್ಸ್ಕ್ಯೂಸ್ ಮೀ, ನಾನು ಡಾಕ್ಟರ್. ಮೇಡಮ್, ನನ್ನ ಹೆಸರು ಜೀವ ಅಂತ. ಈಗ ನೀವು ಮಾತಾಡ್ತಾ ಇದ್ದೀರಲ್ಲ, ನನ್ನ ಹೆಂಡತಿ ಮಾಧುರಿ ಫೋನ್ ಅದು. ನೀವು ಡಾಕ್ಟರ್ ಬೇರೆ ಅಂತ ಹೇಳ್ತಾ ಇದ್ದೀರಾ. ಏನಾಯ್ತು ಮಾಧುರಿಗೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ತಕ್ಷಣ ಹಾಸ್ಪಿಟಲ್ಗೆ ಬನ್ನಿ.
ಮಾಧುರಿ, ಏನಾಯ್ತೀಗ? ನಾನ್ ಏನ್ ಮಾಡ್ದೆ ಅಂತ ನೀ ನನ್ನ ಹೊಡಿತಾ ಇದ್ಯಾ? ಹೊಡಿಯೋದಲ್ವೇ, ನೀನು ಇಲ್ಲೇ ಹೂತಾಕ್ಬೇಕು ಅಂತ ವಿಷ ನೀನು. ತರು ಮನೆಯಲ್ಲಿ ಆಗ್ತಾ ಇರೋ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಮೂಲ ಕಾರಣನೇ ನೀನು. ಒಂದ್ ಕಡೆ ನಿಮ್ಮಮ್ಮ ರಾಣನ್ ಮನ್ಸನ್ನ ಕೆಡ್ಸಿ ಹಾಳ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಮನೆಯವ್ರ ಮನ್ಸೆಲ್ಲ ಕೆಡ್ಸಿ ಜೀವ ವಿರುದ್ಧ ಎತ್ ಕಟ್ತಾ ಇದ್ಯಾ. ಇದನ್ನೆಲ್ಲ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಪಾಳ್ ಬಿತ್ತಿರೋ ದೇವಸ್ಥಾನ, ಅಮಾವಾಸ್ಯೆ, ನಿನ್ನ ಡ್ಯಾನ್ಸು, ಇದ್ರ ಹಿಂದೆ ಇರೋ ನಿನ್ನ ಭಯಾನಕ ಉದ್ದೇಶ ಎಲ್ಲ ಗೊತ್ತು ನನಗೆ. ಇದನ್ನೇನಾದ್ರೂ ನಾನು ಜೀವಾಗೋ ಅಥವಾ ಜಗದೀಶ್ ಮಾವಾಗೋ ಹೇಳ್ದೆ ಅನ್ಕೋ, ಜೈಲಿಗೆ ಕಳಿಸ್ಬಿಡ್ತಾರೆ ನಿನ್ನ. ಪದ್ಮಜ ಅತ್ತೆಗೆ ನೀವ್ ಹೇಗ್ ಹುಚ್ಚಿ ಪಟ್ಟ ಕಟ್ತಾ ಇದ್ದೀರಾ, ಅವ್ರನ್ನ ಮನೆಯವರಿಂದ ಎಲ್ಲ ಹೇಗ್ ದೂರ ಇಡ್ತಿದ್ದೀರಾ ಅನ್ನೋದನ್ನ ನಾನು ಎಕ್ಸ್ಪೋಸ್ ಮಾಡ್ದೆ ಅಂತ ಇಟ್ಕೋ. ಅತ್ತನೆ ಬಂದು ನಿಮ್ಮಮ್ಮನ್ ಕತ್ತಿಸ್ಕಿ ಸಾಯಿಸ್ಬಿಡ್ತಾರೆ. ಬರ್ತೀನಿ ಕಣೆ, ಇಷ್ಟಲ್ಲೇ ಜೀವನ ಕರ್ಕೊಂಡು ಆ ಮನೆಗ್ ಬರ್ತೀನಿ. ನಿನಗೂ ನಿಮ್ಮಮ್ಮಂಗೂ ಗತಿ ಕಾಣಿಸ್ತೀನಿ. ನನಗೂ ನನ್ನ ಅಮ್ಮನಿಗೂ ಒಂದು ಗತಿ ಕಾಣಿಸ್ತೀಯ ನೀನು. ಕಾಣಿಸ್ತೀಯ ನೀನು? ನನಗೊಂದ್ ಗತಿ ಕಾಣಿಸ್ತೀನಿ ಅಂತ ಹೇಳಿ ನೀನೇ ಒಂದ್ ಗತಿ ಇಲ್ದಿರೋಳ್ ತರ ಮಲಗಿದ್ಯಲ್ಲೇ ಮಾಧುರಿ. ಚಾನ್ಸ್ ಸಿಕ್ತಾ ದುಶ್ಮನ್ ಹಾಕ್ ಮುಗಿಸ್ಬಿಡ್ಬೇಕು. ಅದನ್ ಬಿಟ್ಟು ಟೈಮ್ಗೋಸ್ಕರ ಎಲ್ಲ ಕಾಯ್ಬಾರ್ದು. ಕಾದ್ರೆ ಏನಾಗುತ್ತೆ ಗೊತ್ತಾ? ಹೆದರ್ಕೋಬೇಡ. ತುಂಬಾ ನರಳಾಟ ಇಲ್ದೆ, ಹಿಂಸೆ ಇಲ್ದೆ ಸೈಲೆಂಟಾಗಿ ನರ್ಕ ಕಳಿಸ್ಬಿಡ್ತೀನಿ ನಾನು. ಎಲ್ಲಿ ಕೈ ತೋರ್ಸು. ನನಗ್ ಬೇಕು, ನನಗೆ ನೀನು ಸಾಯ್ಬೇಕು.
ಗಾನ್. ನಿನ್ ಹೆಸರು ಮಾಧುರಿ ಅಂತ ಗೊತ್ತಾಯ್ತು. ರಚನಾ ನಿನ್ಗೆ ಆಕ್ಸಿಡೆಂಟ್ ಮಾಡ್ಬಿಡಿದಾಳೆ. ನಾಳೆ ದಿನ ನೀನು ಚೇತರಿಸ್ಕೊಂಡು ಹೊರಗ್ ಬಂದು ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವಳು ಜೈಲಿಗೆ ಹೋಗ್ತಾಳೆ. ಅವಳನ್ನ ನಂಬಿ ನಾನು ಕಟ್ಕೊಂಡಿರೋ ಕನ್ಸಿನ ಸಾಮ್ರಾಜ್ಯ ಸರ್ವನಾಶ ಆಗೋಗುತ್ತೆ. ಅದಕ್ಕೆ ನಾನು ನಿನ್ನನ್ನ ಸಾಯಿಸೋದಕ್ಕೆ ಬಂದಿದ್ದೀನಿ. ಇಷ್ಟು ದಿನ ನಾನು ಏನ್ ಹೇಳಿದ್ರು ಮಾಡ್ತಿದ್ದೆ ರಚನಾ, ಇವತ್ತು ಮೊದಲನೇ ಸಲ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಹೀಗೆ ಬಿಟ್ರೆ ಅವಳ ಮೇಲೆ ನನ್ನ ಕಂಟ್ರೋಲು ಹೋಗ್ಬಿಡುತ್ತೆ. ನಿನ್ನ ಸಾವು ಅವಳನ್ನ ಮತ್ತೆ ನನ್ನ ಬಂದಿಯನ್ನಾಗಿ ಮಾಡುತ್ತೆ. ನಿನ್ನ ಸಾವು ಅವಳಿಗೆ ಜೀವನ ಪೂರ್ತಿ ಒಂದು ಗಿಲ್ಟ್ ಫೀಲಿಂಗ್ ಕೊಡುತ್ತೆ. ಅದನ್ನ ಇಟ್ಕೊಂಡು ನಾನು ಅವಳ ಜೊತೆ ಆಟ ಆಡ್ತೀನಿ. ನನಗೆ ಬೇರೆ ದಾರಿ ಇಲ್ಲ ಮಾಧುರಿ. ಐ ಆಮ್ ಸಾರಿ.